ಒಂದು ವಿಷಯ ಕೇಳ, ಏನೋ ಕೆದಕ್ತಿದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಪರ್ಸ್ನಲ್ ವಿಷಯ ಕೇಳಕ್ಕೆ ನನಗೆ ರೈಟ್ಸ್ ಇಲ್ಲ. ಬಟ್ ನೀವು ಸಿಹಿ ಇಬ್ಬರೇ ಇದ್ದೀರಾ, ನಿಮ್ಮ ಹಸ್ಬೆಂಡ್ಗೆ ಏನಾಯ್ತು? ಇಂಥ ಪ್ರಶ್ನೆ ನಿಮ್ಮನ್ನ ಹೇಗೆ ಫೀಲ್ ಮಾಡಿಸುತ್ತೆ ಅಂತ ನನಗೆ ಗೊತ್ತು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನು ಇದು ಕೇಳಿದೆ ಅಷ್ಟೆ. ಕೇಳಬಾರ್ದಿತ್ತು ಅಂದರೆ ಇಟ್ಸ್ ಓಕೆ, ಸಾರಿ. ಸಾರಿ ಕೇಳೋದೇನು ಬೇಕಿಲ್ಲ. ಜನ ಹೇಗೇಗೋ ಕೇಳೋ ಪ್ರಶ್ನೆನ ನೀವು ನೇರವಾಗಿ ಕೇಳಿದ್ದೀರಾ ಅನ್ನೋ ಖುಷಿ ಇದೆ. ಸಿಂಗಲ್ ಪೇರೆಂಟ್, ಇದ್ರ ಜೊತೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಅಲ್ವಾ? ನೋ ಸಾರಿ, ನಾನು ಹಾಗೆ ಕೇಳಿಲ್ಲ. ನನಗೆ ಗೊತ್ತು ರಾಮ್, ನೀವು ತುಂಬಾ ಜೆನ್ಯೂನ್ ಆಗಿ ಕೇಳಿದ್ದೀರಾ. ನಿಮಗೂ ಒಂದು ಪಾಸ್ಟ್ ಇದೆ ಅಲ್ವಾ, ಅದು ನನಗೆ ಗೊತ್ತಿದೆ. ನಮ್ಮ ಲೈಫಲ್ಲಿ ಎಷ್ಟೇ ಖುಷಿ ವಿಷಯಗಳು ನಡೆದಿದ್ರು ಅದ್ರ ಬಗ್ಗೆ ನೆನ್ಸ್ಕೊಂಡಾಗ ಕಹಿ ಮಾತ್ರ ಉಳ್ಕೊಳ್ಳುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಲ್ವಾ? ನಾನು ನನ್ನ ಪಾಸ್ಟ್ ಬಗ್ಗೆ ಹೇಳ್ಕೊಳ್ದೇ ಇದ್ರು ನಾನು ಇಷ್ಟೇ ಸ್ನೇಹದಿಂದ ನಿಮ್ಮ ಜೊತೆ ಇರ್ಬೋದು ಅಂತ ನಂಬಿದ್ದೀನಿ. ನನ್ನ ನಂಬಿಕೆ ಕರೆಕ್ಟ್ ಇದೆ ಅಲ್ವಾ? ಯಾವುದೋ ಉದ್ದೇಶದಿಂದ ಶುರುವಾಗೋ ಸ್ನೇಹಕ್ಕೆ ನೆನ್ನೆ ಮತ್ತೆ ನಾಳೆಗಳ ಚಿಂತೆ ಇರುತ್ತೆ. ಇವತ್ತಿನ ಗೌರವಿಸೋ ಸಂಬಂಧಕ್ಕೆ ಯಾವುದು ಬೇಕಿಲ್ಲ. ಶ್ಯೂರ್, ತಲೆಯಲ್ಲಿ ಕೊರಿತದ್ನ ಕೇಳ್ಬಿಟ್ಟೆ ಅನ್ನೋ ರಿಲೀಫ್ ಅಂತೂ ಇದೆ. ನೀವು ಕೋಪಿಸ್ಕೊಳ್ದೆ ಬೇಜಾರು ಮಾಡ್ಕೊಳ್ದೆ ಮಾತಾಡ್ಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ಫ್ರೆಂಡ್ ಅಂತ ಹೇಳಿದ್ಮೇಲೆ ಕೋಪ ಬೇಜಾರು ಯಾಕೆ? ಚಿಕ್ಕ ವಯಸ್ಸಲ್ಲೇ ಶುರುವಾಗಿದ್ದ ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಆ ಥರ ಯಾವುದೂ ಇಲ್ಲ. ಆದ್ರೆ ಈಗ ಅನಿಸ್ತಿದೆ ಫ್ರೆಂಡ್ಶಿಪ್ಗೆ ವಯಸ್ಸು ಮುಖ್ಯ ಅಲ್ಲ ಅಂತ. ಐ ಅಗ್ರಿ. 30 ವರ್ಷ ಆಸ್ಪಾಸಲ್ಲಿ ನನಗೊಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಕೇಳೋರ್ಗೆ ಇದು ಸ್ವಲ್ಪ ತಮಾಷೆ ಅನ್ನಿಸ್ಬೋದಲ್ವಾ? ಕೆಲವ್ರಿಗೆಲ್ಲ ತಮಾಷೆನೆ. ಅವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು ಫ್ರೆಂಡ್? ಏನಾಯ್ತು? ನಿಮ್ಮಂತ ಒಳ್ಳೆ ಫ್ರೆಂಡ್ ನನಗೂ ಸಿಹಿಗೂ ಸಿಕ್ಕಿರೋದಕ್ಕೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚರಂಡಿಗೆ ಹಾ, ಅವತ್ ಫೈಲ್ ಕೊಡಕ್ಕೆ ಅವರೇ ಅಲ್ವಾ ನಿಮ್ಮನ್ನ ಕಳ್ಸಿದ್ದು? ಸಿಹಿ ಬಾ, ಲೇಟ್ ಆಯ್ತು, ಹೋಗೋಣ ಬಾ, ಬೇಗ ಬೇಗ ಬಾ. ಫ್ರೆಂಡ್, ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ವಾ? ಬೇಗ ಮಲಗಲಿಲ್ಲ ಅಂದ್ರೆ ನಾಳೆ ಸ್ಕೂಲಿಗೆ ಲೇಟ್ ಆಗತ್ತೆ. ಹೌದು ಫ್ರೆಂಡ್, ನಾವ್ ಇನ್ನೊಂದ್ ಸಲ ಇಲ್ಲಿ ಬರೋಣ, ಓಕೆನಾ? ಪಕ್ಕಾ? ಪಕ್ಕಾ. ಫ್ರೆಂಡ್, ಐ ವಿಲ್ ಮಿಸ್ ಯು ಫ್ರೆಂಡ್. ಮಿಸ್ ಯು ಅಲ್ಲ, ಬಿಟ್ಟು ಹೋಗೋರ್ಗೆ. ನಮ್ ಸಿಹಿ ಪುಟನ ಯಾರು ಬಿಟ್ಟು ಹೋಗ್ತಾ ಇದೇನಾ? ಹಾಗಾದ್ರೆ ನೀನು ನಮ್ಮನ್ನ ಎಲ್ಲ ಇರ್ತೀಯಾ? ಇಲ್ಲ, ನಮ್ ತಾತ ಮತ್ತೆ ಚಿಕ್ಕಮ್ಮ ಎಲ್ಲ ಕಾಯ್ತಿರ್ತಾರೆ ನನ್ಗೋಸ್ಕರ. ಲೇಟ್ ಆಯ್ತು. ಯಾರು ಇಲ್ಲ ಅಂತ ಹೇಳಿದ್ರಲ್ಲ? ನಮ್ ಪಕ್ಕದ ಮನೆಯವರೆಲ್ಲ ಕಾಯ್ತಿರ್ತಾರೆ, ಅದಕ್ಕೆ. ಊಟ ಅವ್ರಿಗೆ ಪಾಪ ಲೇಟ್ ಆಗುತ್ತೆ ಅಲ್ವಾ, ಅವ್ರು ಬೇಗ ಹೋಗಿ ಮನೆಗೆ. ಸರಿ ಸಿದ್ದಮ್ಮ. ಓಕೆ, ನಾನ್ ನಿಮ್ಮನ್ನ ಮನೆಗ್ ಬಿಟ್ಟೇ ಹೋಗೋದು. ಓಕೆ ಫ್ರೆಂಡ್. ಆಟಾಡ್ಬೇಕಿದ್ರೆ ಎಷ್ಟು ಜೋಶಲ್ಲಿ ಇರ್ತಾಳೆ. ಅದೇ ಆಟೋಲ್ ಹತ್ಕೂದ ತಕ್ಷಣ ನಿದ್ದೆ ಮಾಡ್ಬಿಡ್ತಾಳೆ.
ಹುಷಾರ್ ಮೆತ್ಗೆ. ಏ ಕೈ ಕೈ ಕೈ. ಓ ಸಾರಿ ಸಾರಿ. ಇಟ್ಸ್ ಓಕೆ. ಈ ಪುಟ್ಟ ಎಷ್ಟಾಯ್ತು? 100 ರೂಪಾಯಿ ಸರ್. ತೊಳಿ. ಹೆಲಿಕಾಪ್ಟರ್ ಬಂತ, ಹೋಗೋಣ. ಪಾಪ ಮಗುಗೆ ಆಸೆ ತೋರಿಸಿ ಮೋಸ ಮಾಡ್ತಾ ಇದ್ದೀನಿ. ಅವಳು ಹೀಗೆ ನೆದ್ದೆಯಲ್ಲಿ ಕನ್ವರ್ಸ್ತಾನೆ ಇರ್ತಾಳೆ, ನೀವು ಫೀಲ್ ಮಾಡ್ಕೋಬೇಡಿ. ಎಷ್ಟೋ ಸಲ ನನಗೂ ನೆನಪಿರಲ್ಲ, ಅದನ್ನೆಲ್ಲ ಹೇಳ್ತಿರ್ತಾಳೆ. ಮಕ್ಕಳು ತಲೆಯಲ್ಲಿ ಅದೆಷ್ಟು ಜಾಗ ಇದೆಯೋ ನನಗೆ ಗೊತ್ತಿಲ್ಲ. ಈಗಲಾದರೂ ಹೇಳ್ತಾ ಇದ್ದೀನಿ, ಇವಳು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹೇಳಬೇಡಿ. ಅವಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕೆ ನನಗೂ ಬೇಜಾರಾಗತ್ತೆ, ಆದರೆ ಬೇರೆ ದಾರಿ. ನಾನೇ ನನ್ನಿಂದ ಆಗದೆ ಇರೋದನ್ನ ಆಗುತ್ತೆ ಅಂತ ಹೇಳಿಲ್ವಲ್ಲ. ಅದು ಹಾಗಲ್ಲ. ಲೈಫಲ್ಲಿ ಏನೂ ಇಲ್ಲದೆ ಇದ್ದಾಗ ನಾವು ಬದುಕೋದನ್ನ ಕಲ್ತ್ಕೋಬೇಕು. ಆಗ ಎಂಥ ಪರಿಸ್ಥಿತಿನೇ ಬರಲಿ, ನಾವು ಗೆದ್ಬಿಡ್ತೀವಿ. ಅದನ್ನು ಚಿಕ್ಕ ವಯಸ್ಸಲ್ಲೇ ನಾವು ಹೇಳ್ಕೊಡ್ಬೇಕು. ಈಗ ನನಗೆ ಮನೇನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಆಡಂಬರ ಅಲ್ಲ ಯಾಕೆ. ಮನೆ ಅಂದಮೇಲೆ ನೆನಪಾಯ್ತು, ನಾಳೆನೇ ಅಡ್ವಾನ್ಸ್ ಸ್ಯಾಲ್ರಿಗೆ ಅಪ್ಲೈ ಮಾಡಿ. ಬಾಸ್ ಹೇಗಿದ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ. ರಾಮ್, ನೀವೇನು ಇಷ್ಟೊಂದು ಇನ್ನಸೆಂಟ್ ಆಗಿದ್ದೀರಾ? ಯಾಕೆ? ಬಾಸ್ ಏನೋ ನನ್ನ ಸಮಾಧಾನಕ್ಕೆ ಹೇಳಿರ್ತಾರೆ, ಹಾಗಂತ ನಾನು ಹೋಗಿ ಅಪ್ಲೈ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ಲ, ಹಿ ವಿಲ್ ಟೇಕ್ ಕೇರ್. ಇಲ್ಲ ರಾಮ್, ಅದೆಲ್ಲ ಸರಿ ಹೋಗೋದಿಲ್ಲ. ನಾನು ಈಗಷ್ಟೇ ಹೇಳಿದ್ನಲ್ಲ, ಲೈಫಲ್ಲಿ ಏನೂ ಇಲ್ಲದೆ ಇದ್ದಾಗಲೂ ನಾವು ಬದುಕೋದನ್ನ ಕಲಿಬೇಕು. ನಾನು ಕಲ್ತಿದ್ದೀನಿ. ನನಗೀಗ ಮನೆ ಮಾರೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಮನೆ ಮಾರಿದ್ಮೇಲೆ ಏನು ಮಾಡ್ತೀರಾ? ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ನಾನು ರಾಮ ಇದ್ದಾನೆ, ನೋಡ್ಕೋತಾನೆ. ನನ್ನ ರಾಮ. ಲೇಟ್ ಆಯಿತು, ನೀವು ಹೊರಡಿ. ಗುಡ್ ನೈಟ್. ಗುಡ್ ನೈಟ್. ಕೊಟ್ಬಿಡಿ ಅವ್ರಿಗೆ. ಮಗ, ಅರೆ ನಮ್ಮ ಹುಡುಗ ಫುಲ್ ಖುಷಿಯಾದಾಗಲೇ ಈ ಥರ ತಪ್ಕೊಳ್ಳೋದು. ಮನುಷ್ಯ ನಿಜವಾದ ಸಂತೋಷ ಇರೋದೆ ಇನ್ನೊಬ್ರು ಸಂತೋಷವಾಗಿರೋದನ್ನ ನೋಡೋದು. ಆ ಪುಟಾಣಿ ಸಂತೋಷನ ನೋಡಕ್ಕೆ 2 ಕಣ್ಣು ಸಾಲದು ಮಗ. ದಿಸ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಡೇ ಆಫ್ ಮೈ ಲೈಫ್. ಏನೇ ಆಗಲಿ, ನನ್ನ ಬೆಸ್ಟ್ ಫ್ರೆಂಡ್ ಸಿಹಿಗೆ ಅವಳ ಮನೇನ ಅವಳ ಹತ್ರನೇ ಉಳಿಯೋವಾಗ ನಾನು ಮಾಡೇ ಮಾಡ್ತೀನಿ. ಯು ಶುಡ್ ಹೆಲ್ಪ್ ಮಿ ಔಟ್ ಆನ್ ದಿಸ್ ಮಗ. ಇದೆಲ್ಲ ನಾನು ನಾರ್ಮಲ್ ಎಂಪ್ಲಾಯ್ ಆಗಿದ್ದಿದ್ದಕ್ಕೆ ಸಾಧ್ಯ. ಅಕಸ್ಮಾತ್ ನಾನು ಬಾಸ್ ಆಗಿದ್ದಿದ್ರೆ ಈ ಫ್ರೆಂಡ್ಶಿಪ್ ಆಗ್ತಾನೆ ಇರಲಿಲ್ಲ. 100% ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊತಿದ್ದೆ. ಬರೀ ಫ್ರೆಂಡ್ಶಿಪ್ ಯಾಕೋ, ಗಟ್ಟಿಯಾದೊಂದು ರಿಲೇಶನ್ಶಿಪ್ ಆಗೋ ಥರ ಇದೆ ಅಲ್ಲ. ಈ ನಂಟ್ಗೊಂದು ಹೆಸರು ಬೇಕಲ್ಲ. ಹಾಗಂತ ಇಲ್ದಿರೋ ಸಂಬಂಧನೆಲ್ಲ ಹುಟ್ಟಾಕ್ಬೇಡ. ಯು ನೋ ಐ ಹ್ಯಾಡ್ ಅ ಬ್ಯಾಡ್ ಪಾಸ್. ನನ್ನ ಲೈಫಲ್ಲಿ ಇನ್ನೊಂದ್ಸಲ ಪ್ರೀತಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಈ ಸ್ನೇಹ ಸಂಬಂಧ ಮನುಷ್ಯ ಸಂಬಂಧನೇ ಸಾಕು. ಆಯ್ತಪ್ಪ ದೇವದಾಸ, ನೋಡಿ. ನಾನು ತಮಾಷೆಗೆ ಅಂತ ಕಾಲೆಳಿತಾ ಇದ್ದಿದ್ದ ವಿಷಯ ಯಾಕೋ ಸೀರಿಯಸ್ ಆಗ್ಬಿಡ್ತಾ ಇದೆಯಾ? ಹೀಗಾದ್ರೆ ಇದು ಸಿಂಪಲ್ ವಿಷಯ ಅಂತೂ ಆಗಲ್ಲ.
ಹುಷಾರು ಏಟ್ ಮಾಡ್ಕೊಂಡ್ಬಿಟ್ಯಾ ಹುಷಾರು ಏನು ನಡೀತಾ ಇದೆ ಇಲ್ಲಿ? ಸಿದ್ದಯ್ಯ, ಅವ್ನ್ ಸಮಕ್ ನೀವು ಆಟ ಆಡ್ಕೊಂಡು ನಿಂತಿದ್ರಲ್ಲ, ಎಲ್ಲ ತೆಗಿರಿ ಬೇಗ. ಏಯ್, ನಿಂಗೆ ರಜಾ ಬಂದ್ರೆ ಇದೊಂದೇನಾ? ಬರೀ ಆಟ ಆಟ ಆಟ, ಹೋಮ್ವರ್ಕ್ ಎಲ್ಲ ಇಲ್ವಾ ನಿನ್ಗೆ? ಯಾವಾಗ ನೋಡು ನಿನ್ ಕಾಟ ಸಾಕಾಗೋಗಿದೆ. ನೋಡು, ಹೀಗೆ ಆಡ್ತಾ ಇದ್ದೆ ಅಂತಂದ್ರೆ ಇದ್ರ ಸಮೇತ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕ್ತೀನಿ. ಈ ಮನೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆಚೆಗೆ ಹೋಗ್ಬೇಕಾಗಿರೋದು ಆ ಮಗು ಅಲ್ಲ, ನೀನು. ಏಯ್, ಹೋಗೊಳಗೆ. ಕುಡುಕನ ಮಾತಿಗೆ ಹಗ್ಲೊತ್ತಲ್ಲೇ ಬೆಲೆ ಇರಲ್ಲ. ಇನ್ನ ಸತ್ಯ ಅನ್ನೋದು ಹಗಲು ರಾತ್ರಿ ನೋಡ್ಕೊಂಡು ಬದಲಾಗಲ್ಲ ನಿಂತರ. ಬದಲಾಗದೆ ಇದ್ರೆ ಬದುಕೋದಕ್ಕಾಗಲ್ಲ ನಿನ್ ಥರ. ಇನ್ನೊಬ್ಬರ ಬದುಕನ್ನ ಕಿತ್ಕೊಂಡು ಬದುಕಲೇಬೇಕು ಅನ್ನೋದಾದ್ರೆ ಅಂತ ಬದುಕು ಸಾವಿದ್ದಂಗೆ. ಸತ್ತ ಮೇಲೂ ಬದುಕಬೇಕು ಅನ್ನೋ ಚಾಳಿ ನನಗಿಲ್ಲ. ಇರಬೇಕಾದ್ರೇನೆ ಎಲ್ಲವೂ ನನ್ನ ಕೈಯಲ್ಲಿರ್ಬೇಕು, ನನ್ನ ಮುಷ್ಟಿಯಲ್ಲಿರ್ಬೇಕು. ಮುಷ್ಟಿನ ತುಂಬಾ ಬಿಗಿ ಹಿಡಿದ್ರೆ ಬದುಕು ಜಾರೋಗುತ್ತೆ. ಸತ್ಯ, ನಾಲ್ಗೆ ಇದೆ ಅಂತ ಹರಿ ಬಿಡಬೇಡ. ನಾನ್ ಪೇಷನ್ಸ್ ಕಳ್ಕೊಂಡ್ರೆ ಗೊತ್ತಲ್ಲ. ಗೊತ್ತಿದೆ, ನೀನ್ ಪೇಷನ್ಸ್ ಕಳ್ಕೊಂಡ್ರೆ ನೀನ್ ಏನ್ ಮಾಡ್ತೀಯ ಅಂತ ನನಗೂ ಮಾತ್ರ ಗೊತ್ತಿದೆ. ಸತ್ಯ, ಏನದು ಗಲಾಟೆ? ಮನೇಲಿ ಯಾಕೆ ಇಷ್ಟೊಂದು ಸದ್ದು ಭಾರ್ಗವಿ? ಏನಿಲ್ಲ ಮಾವಯ್ಯ. ಸತ್ಯ, ಯಾಕೆ ಹೀಗ್ ದಿನ ಕುಡ್ಕೊಂಡ್ಬಂದು ಮನೇಲಿ ಗಲಾಟೆ ಮಾಡ್ತೀಯ? ಕೇಳ್ತಾ ಇದ್ದಾರಲ್ಲ, ಆಗಿರೋ ಅನ್ಯಾಯಕ್ಕೆಲ್ಲ ಕಾರಣ ಏನು ಅಂತ ಹೇಳ್ಬೇಕು. ನಾನು ಏನ್ ಹೇಳ್ತಾ ಇದ್ದಾನ ಅವನು? ಗೊತ್ತಾಗ್ತಿಲ್ಲ ಮಾವಯ್ಯ. ಅದು ಏನೇನೋ ಮಾತಾಡ್ತಿದ್ದಾನೆ. ಏನೇನೋ ಅಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಸತ್ಯ ಏನು ಅಂತ ಇಲ್ಲ. ಅಪ್ಪು, ರಾಮ, ಪರವಾಗಿಲ್ಲ ಬಿಡು ಅಣ್ಣ. ನಿನ್ನೊಬ್ಬನಿದ್ದ ಎಷ್ಟೆಲ್ಲ ಆಗ್ತಾ ಇದೆ ನೋಡು ಮನೆಯಲ್ಲಿ. ನನ್ನ ಎದುರು ನೀನ್ ಹೋಗ ತೊಲಗ ಹೋಗ. ತಾತ ಪ್ಲೀಸ್. ರಾಮ್, ನೀನು ಇವನ್ ವಹಿಸ್ಕೊಂಡು ಬರಬೇಡ. ಎಲ್ಲರೂ ನೆಮ್ಮದಿನೂ ಹಾಳು ಮಾಡ್ತಾ ಇದ್ದಾನೆ. ಈ ಮನೆಗೆ ಕೆಟ್ಟ ಹೆಸರು ಇವನಿಂದ. ತಾತ ಪ್ಲೀಸ್, ನಾನು ಮಾತಾಡ್ತೀನಿ ಅಂತ ಹೇಳಿ. ರಾಮ, ರಾಮ, ನೀನ್ ಇದ್ರೆಲ್ಲ ಇನ್ವಾಲ್ವ್ ಆಗಬೇಡ. ನಾನು ತೊಲಗೋಗ್ತೀನಿ. ಮಾವಯ್ಯ, ಯಾವುದೇ ಕಾರಣಕ್ಕೂ ನೀವು ಸತ್ತಿಂಗೆ ಏನು ಹೇಳ್ಬಿಡ್ಬೇಡಿ ಮಾವಯ್ಯ. ಈ ಮನೆ ಒಡೆದು ಹೋಗುತ್ತೆ, ಎಲ್ಲರ ಮನಸ್ಸು ಒಡೆದು ಹೋಗುತ್ತೆ ಮಾವಯ್ಯ. ದಯವಿಟ್ಟು ಹೇಳ್ಬೇಡಿ. ಅದು ಅಪ್ಪ ಮುಂದೆ ಅಂತೂ ಪ್ಲೀಸ್ ಬಿಟ್ಬಿಡ್ಬೇಡಿ ಮಾವ. ನೀವು ಕೋಪ ಮಾಡ್ಕೋಬೇಡಿ ಮಾವಯ್ಯ. ಅಪ್ಪು ಅವ್ರ ಚಿಕ್ಕಪ್ಪನ ಚಿಕ್ಕ ವಯಸ್ಸಿಂದ ಹೇಗೆ ಪ್ರೀತಿಸ್ಕೊಂಡ್ ಬಂದಿದ್ದಾನೋ ಹಾಗೆ ಪ್ರೀತಿಸ್ತಾ ಇರ್ಲಿ. ಅವನಿಗೆ ಅವ್ರ ಚಿಕ್ಕಪ್ಪನಿಂದ ಈ ಮನೆಗಾಗಿರೋ ದ್ರೋಹ ಗೊತ್ತಾಗೋದ್ಬೇಡಿ ಮಾವಯ್ಯ. ನಿನ್ನ ಒಳ್ಳೆತನಕ್ಕೆ ನಾನೇನಮ್ಮ ಹೇಳಲಿ? ವಿಷ್ಕಂಠನ ಹಾಗೆ ಎಲ್ಲ ಹಳೆ ನೋವುಗಳನ್ನು ನಾವೇ ನುಂಗ್ಕೋಬೇಕು. ಇದೆಲ್ಲ ನಮ್ಮ ಕಡೆ ಬರ. ಹಲ್ಕಿದ್ದ ಹಾವು ಅನ್ಕೊಂಡ್ರೆ
ವಿಷ ಕಕ್ಕಕ್ ಶುರು ಮಾಡಿದಾನೆ ಸತ್ಯ. ರೂಮ್ ಇಲ್ಲೇ ಇದೆ. ರಾಮ ನೀ ಹೋಗು ರಾಮ, ಹೋಗು, ನೋಡ್ಕೊತೇನೆ. ಚಿಕ್ಕಪ್ಪ ಬನ್ನಿ ರೂಮಿಗೆ ಬಿಡ್ತೀನಿ. ನನ್ಗೇನು ಹೆದರಿಕೆ ಇಲ್ಲ ರಾಮ್. ನೀನು ಚಿಕ್ಕವನಿದ್ದಾಗ ಹೋಗಕ್ಕೆ ಹೆದರ್ಕೋತಿದ್ದಲ್ಲ ಕತ್ಲಲ್ಲಿ, ಆ ಥರ ನನಗೇನು ಹೆದರಿಕೆ ಇಲ್ಲ ಕಾಣೋ. ಚಿಕ್ಕಪ್ಪ ಈ ಕುಡಿಯೋದೆಲ್ಲ ಬಿಟ್ಬಿಡ್ಬೋದಲ್ವಾ? ಎಷ್ಟು ಹೇಳಿದ್ರು. ರಾಮ ಟೈಮ್ ಆಯ್ತು, ನೀನು ಹೊರಡಪ್ಪ. ನೀನು ಜೋಡು ನಾನು ನಮ್ಮ ಮಲ್ಕೋತೀನಿ. ಚಿಕ್ಕಪ್ಪ ಒಳಗೆ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಪ್ಪ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸತ್ಯ ಯಾವತ್ತಿದ್ರೂ ಒಂಟಿನೇ, ಒಂಟಿ. ಚಿಕ್ಕಪ್ಪ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇದೆಲ್ಲ ಆಗ್ತಿರೋದು ಈ ಕುಡ್ತದಿಂದಾನೆ. ದಯವಿಟ್ಟು ಬಿಟ್ಬಿಡಿಯಲ್ಲ ಪ್ಲೀಸ್. ಮನೆಯವರೆಲ್ಲ ನಿಮ್ಮನ್ನ ಕೆಟ್ಟವರು ಅಂತ ಅನ್ಕೊಂಡಿದ್ದಾರೆ, ಆದರೆ ನೀವು ಕೆಟ್ಟವರಲ್ಲ ಅಂತ ನನಗೆ ಗೊತ್ತು. ರಮ್ಮ ರಮ್ಮ, ನೀನು ತುಂಬ ಒಳ್ಳೆಯವನು ರಮ್ಮ. ನಿಮ್ಮ ಅಮ್ಮನ ಥರ. ನೀನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು. ನಾನೇನೇನೋ ಹೇಳಿ ನಿನ್ನ ಮನಸ್ಸು ಕೆಡ್ಸಲ್ಲಪ್ಪ. ಏನು ಗೊತ್ತಾ, ಜೀವನ ಭರವಸೆ ಹುಟ್ಟಿಸ್ಬೇಕು, ಭಯ ಹುಟ್ಟಿಸ್ಬಾರ್ದು. ಹಳೇದನ್ನೆಲ್ಲ ಹೇಳಿ ನಿನ್ನ ಜೀವನ ನಾನು ಯಾಕೋ ಹಾಳು ಮಾಡಲಿ? ಏನಂದ್ರಿ ಚಿಕ್ಕಪ್ಪ? ಏನಿಲ್ಲ ಏನಿಲ್ಲ ರಾಮ, ನೀನು ಹೊರಡು. ನಾನು ಮಲಕ್ಕೋತೀನಿ, ಹೊರಡು ಪ್ಲೀಸ್ ಪ್ಲೀಸ್. ನಂಗೆ ನಿದ್ದೆ ಬರ್ತಾ ಇದೆ. ಬಾಯ್. ನನ್ನ ರಾಮ. ಆಫೀಸ್ ಬಿಸ್ನೆಸ್ ಅಂತ ಹೊರಗೆಲ್ಲ ಸರಿ ಮಾಡಿ ಕೊಟ್ಟು ಮನೇಲಿರೋ ಸಮಸ್ಯೆನೇ ಸರಿ ಮಾಡೋಕ್ಕಾಗ್ತಿಲ್ಲ. ಒಂದೊಂದಾಗಿ ಎಲ್ಲಾನು ಸರಿ ಮಾಡಬೇಕು. ನಿನ್ನ ಚಿಂತೆ ನನ್ಗೆ ಅರ್ಥ ಆಗುತ್ತೆ ಅಪ್ಪು, ಬೇಜಾರು ಮಾಡ್ಕೋಬೇಡ. ಚಿಕ್ಕಿ, ಅದು ಹಾಗೆ. ನಂಗೆ ಗೊತ್ತು, ನಿನ್ಗಾಗ್ತಿರೋ ಸಂಕಟನೇ ನನಗೂ ಆಗ್ತಿದೆ. ಈ ಮನೇಲಿ ಏನೂ ಸರಿ ಇಲ್ಲ, ಸಾಕಷ್ಟು ಬದಲಾಗಬೇಕಾಗಿದೆ ಅಪ್ಪು. ನಮ್ಮ ಹತ್ರ ಎಲ್ಲ ಇದ್ದು ಏನೂ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ಲರಲ್ಲೂ ಒಂದು ಗೊಂದಲ, ಏನೋ ಸಂಕಟ. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ಎಲ್ಲದನ್ನು ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ, ಬಟ್ ಐ ಥಿಂಕ್ ಐ ಫೇಲ್ಡ್. ಇದು ನಿನ್ನಿಂದ ಸರಿಪಡಿಸ್ಬೋದು ಅನ್ಸುತ್ತೆ ಅಪ್ಪು. ಅದಕ್ಕೆ ಅನ್ಸುತ್ತೆ ಮಾವಯ್ಯ ನೀನನ್ನ ಅಷ್ಟು ಫೋರ್ಸ್ ಮಾಡಿ ಇಲ್ಲಿ ಇರಿಸ್ಕೊಂಡಿದ್ದು. ಇದುವರೆಗೂ ಮಾವಯ್ಯ ಕೊಟ್ಟಂಥ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಬಂದೆ. ಆದರೆ ನಿನ್ನ ವಿಷಯದಲ್ಲಿ ಫೇಲ್ ಆಗ್ಬಿಟ್ಟೆ ಕಣೋ. ಹಾ, ಹಾಗಂತ ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ ಅಪ್ಪು, ಖುಷಿನೇ. ಯಾಕೆ ಹೇಳು, ನಿನಗೆ ಬೇಕಾದ್ದನ್ನ ಮಾಡ್ತಿದ್ಯಲ್ಲ, ಅದಕ್ಕೆ ಅದೇ ಖುಷಿ.
ನೀನು ಮದುವೆ ಆದರೆ ಕುಣಿದು ಕುಪ್ಪಳಿಸೋಳು ನಾನೇ ಕಣೋ. ಹಾಗಂತ ಯಾವುದೋ ಹುಡುಗಿನ ತೋರಿಸಿ ನಿನಗೆ ಫೋರ್ಸ್ಫುಲ್ಲಾಗಿ ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪು. ನಿನಗಿಷ್ಟ ಆಗೋ ಅಂಥ ಹುಡುಗಿನ ನೀನೇ ಹುಡ್ಕೊಂಡಿರ್ತೀಯಲ್ಲ. ಚಿಕ್ಕಿ, ಇಲ್ಲಿ ನೋಡು, ಒತ್ತಾಯ ಮಾಡ್ತಾ ಇದ್ದೀನಿ ಅನ್ಕೋಬೇಡ. ನಾನು ಕೇಳ್ತಾ ಇರೋದು ಈ ಮನೆಗೋಸ್ಕರ ಅಪ್ಪು. ನೀನು ಮದುವೆ ಆಗಿ ಆ ಹುಡುಗಿ ಮನೆಗೆ ಬಂದ್ಲು ಅಂತಂದ್ರೆ ಈ ಮನೆ ಪರಿಸ್ಥಿತಿ ಬದಲಾಗುತ್ತೆ ಅಪ್ಪು. ಹೇಳೋ, ಯಾರೋ ಅದು? ಚಿಕ್ಕಿ, ಆ ಥರದವ್ರು ಯಾರೂ ಇಲ್ಲ. ಓ, ಯಾರೂ ಇಲ್ಲ. ಸರಿ ಬಿಡು. ಚಿಕ್ಕಿ, ನಿಜವಾಗ್ಲೂ ಯಾರೂ ಇಲ್ಲ. ಇಫ್ ಐ ಲೈಕ್ ಸಮನ್ ನಾನು ನಿಮ್ಮ ಹತ್ರ ಹೇಳ್ತೀನಲ್ವಾ. ಇಟ್ಸ್ ಓಕೆ ಅಪ್ಪು, ಲೆಟ್ ಇಟ್ ಬಿ. ನೀನು ಮತ್ತೆ ಒತ್ತಾಯ ಮಾಡಲ್ಲ. ಅಕಸ್ಮಾತ್ ಆಗಿ ಅಂಥ ಹುಡುಗಿ ಯಾರಾದರೂ ನಿನ್ನ ಲೈಫಲ್ಲಿ ಬಂದರೆ ನನ್ನ ಹತ್ರ ಬಂದು ಹೇಳು, ಆಯಿತಾ? ಐ ಬಿ ದ ಹ್ಯಾಪಿಯೆಸ್ಟ್. ತುಂಬ ಯೋಚನೆ ಮಾಡಬೇಡ, ರಿಲ್ಯಾಕ್ಸ್. ಅಪ್ಪು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೆ. ಸತ್ಯನ ವಿಷಯನ ಇನ್ಮೇಲೆ ಮಾವಯ್ಯನ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ತಾತಯ್ಯಂಗೆ ಸತ್ಯನ ಬಗ್ಗೆ ಮಾತಾಡಿದ್ರೆ BP ಏರುಪೇರಾಗುತ್ತೆ. ಅವನ ವಿಷಯ ಏನೇ ಇದ್ರೂ ನನ್ನ ಹತ್ರ ಬಂದು ಹೇಳು. ಶೋರ್ ಚಿಕ್ಕಿ. ಯಾರು ರಾಮ್ ಇಷ್ಟೊತ್ತಲ್ಲಿ? ನಥಿಂಗ್ ಇಂಪಾರ್ಟೆಂಟ್ ಚಿಕ್ಕಿ, ಆಫೀಸಿಂದ. ಆಫೀಸಿಂದ ಇಷ್ಟು ಹೊತ್ತಲ್ಲಿ ಮುಚ್ಚಿಡ್ತಿದ್ದಾನೆ. ಇವನ್ ಲೈಫ್ಗೆ ಯಾರೋ ಬರ್ತಿರೋದಂತೂ ಗ್ಯಾರಂಟಿ. ಯಾರು ಅಂತ ತಾನಾಗೆ ಬಾಯಿ ಬಿಡಬೇಕು. ಹಾಗೆ ಮಾಡ್ತೀನಿ.